ಹಣದ ಮುಂದೆ ನಿನ್ನ ಗುಣ ಏನೂ ಕೂಡ ಲೆಕ್ಕಕ್ಕೆ ಬರುವುದೇ ಇಲ್ಲ. ಸತ್ತ ಹೆಣಕ್ಕೆ ಸಮಾನ ದುಡಿಯುವಂತಹ ನಿನ್ನ ಕೈಗಳು ಯಾವುದೇ ಕಾರಣಕ್ಕೂ ಕೂಡ ಹಣಕ್ಕೆ ಮತ್ತು ಗುಣಕ್ಕೆ ಹೋಲಿಕೆಯನ್ನು ಮಾಡುವುದಕ್ಕೆ ಹೋಗಲೇಬಾರದು. ಸೋತ ಮೇಲೆಯೂ ಕೂಡ ಗೆಲ್ಲಬೇಕು ಅನ್ನುವಂತಹ ಹಠ ನಿನ್ನಲ್ಲಿ ಇದ್ದರೆ ಜೀವನದಲ್ಲಿ ಅಸಾಧ್ಯವಾದದ್ದನ್ನು ಕೂಡ ಸಾಧಿಸಬಹುದು. ಜೀವನದಲ್ಲಿ ಯಾವುದೂ ಕೂಡ ಆಗ ಅಸಾಧ್ಯ ಎನ್ನುವಂತಹ ಮಾತೇ ಬರುವುದಿಲ್ಲ. ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಅಂತ ಎಲ್ಲರಿಗೂ ಕೂಡ ಗೊತ್ತಾಗುತ್ತದೆ. ಅದೇ ಜೀವನದಲ್ಲಿ ನೀನು ಸೋತರೆ ನಿನ್ನವರು ಯಾರು ಅಂತ ನಿನಗೆ ಗೊತ್ತಾಗುತ್ತದೆ. ಜೀವನದಲ್ಲಿ ಹಣಕ್ಕಿಂತ ಗುಣ ಮುಖ್ಯ. ಏಕೆಂದರೆ ನಮ್ಮಲ್ಲಿ ಇರುವಂತಹ ಹಣ ಮತ್ತು ಚಿನ್ನವನ್ನು ನಾವೇ ಕಾಯಬೇಕು. ಆದರೆ ಒಳ್ಳೆಯ ಗುಣ ನಡತೆಗಳೇ ನಮ್ಮನ್ನು ಕಾಯುತ್ತದೆ ಎನ್ನುವುದನ್ನು ನಾವು ಮರೆಯಲೇಬಾರದು. ಸಾವು ಇವತ್ತಲ್ಲ ನಾಳೆ ತಪ್ಪಿದ್ದಲ್ಲ. ಸೋಲುತ್ತೇವೆಯೋ ಗೆಲ್ಲುತ್ತೇವೆಯೋ ಲೆಕ್ಕಕ್ಕೆ ಇಡಬಾರದು. ಬದುಕಿರುವ ತನಕ ಹೋರಾಡುತ್ತಲೇ ಇರಬೇಕು. ಗೆದ್ದರೆ ಇತಿಹಾಸ, ಸೋತರೆ ಅನುಭವ ಎನ್ನುವುದು ಸಿಗುತ್ತದೆ. ರೋಗಕ್ಕೆ ಭಯಪಟ್ಟು ಊಟ ಬಿಡುತ್ತಾರೆ. ಬಿಪಿಗೆ ಭಯಪಟ್ಟು ಉಪ್ಪನ್ನು ಬಿಡುತ್ತಾರೆ. ಶುಗರ್ಗೆ ಭಯಪಟ್ಟು ಸಕ್ಕರೆಯನ್ನು ಬಿಡುತ್ತಾರೆ. ಆದರೆ ದೇವರಿಗೆ ಭಯಪಟ್ಟು ಪಾಪ ಮಾಡುವುದನ್ನು ಎಂದಿಗೂ ಕೂಡ ಜನರು ಮರೆಯುವುದಕ್ಕೆ ಹೋಗುವುದೇ ಇಲ್ಲ. ದುಡ್ಡು ಕೊಟ್ಟು ಕಾನೂನಿನ ಕಣ್ಣನ್ನು ಮುಚ್ಚಿಸಬಹುದು, ಆದರೆ ಕರ್ಮದ ಕಣ್ಣನ್ನು ಯಾರಿಂದಲೂ ಕೂಡ ಮುಚ್ಚಿಸುವುದಕ್ಕೆ ಸಾಧ್ಯವೇ ಇಲ್ಲ. ಕ್ಷಣ ಕ್ಷಣಕ್ಕೂ ಕೂಡ ಕರ್ಮ ಲೆಕ್ಕ ಹಾಕುತ್ತಲೇ ಇರುತ್ತದೆ. ಇದನ್ನು ನೆನಪಿನಲ್ಲಿ ಇಟ್ಟುಕೊಂಡು ನೀವು ಮಾಡುತ್ತಿರುವಂತಹ ಕರ್ಮದ ಮೇಲೆ ಕೊಂಚ ಗಮನವನ್ನು ಹರಿಸಿ. ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಅಂತ ಎಲ್ಲರಿಗೂ ಕೂಡ ಗೊತ್ತಾಗುತ್ತದೆ. ಜೀವನದಲ್ಲಿ ನೀನು ಸೋತರೆ ನಿನ್ನವರು ಯಾರು ಅಂತ ನಿನಗೆ ಗೊತ್ತಾಗುವುದಕ್ಕೆ ಸಾಧ್ಯವಾಗುತ್ತದೆ. ಕಾಸಿಲ್ಲದ ನಮ್ಮ ಬಾಲ್ಯ. ಓದುತ್ತಿದ್ದೇವೆ ಕರೆಂಟ್ ಇಲ್ಲದೆ, ಮಲಗುತ್ತಿದ್ದೀವಿ ಮಂಚ ಇಲ್ಲದೆ, ನಡೆಯುತ್ತಾ ಇದ್ವಿ ಚಪ್ಪಲಿ ಇಲ್ಲದೆ, ಬೆಳೆಯುತ್ತಾ ಇದ್ವಿ ಹಾರ್ಲಿಕ್ಸ್ ಇಲ್ಲದೆ, ಕುಣಿಯುತ್ತಾ ಇದ್ವಿ ತಾಳ ಇಲ್ಲದೆ, ಎದ್ದೇಳುತ್ತಾ ಇದ್ವಿ ಅಲಾರಾಮ್ ಇಲ್ಲದೆ, ಹಾರಾಡುತ್ತಾ ಇದ್ವಿ ರಾಗವೇ ಇಲ್ಲದೆ, ಪಾಸಾಗುತ್ತಾ ಇದ್ವಿ ಟ್ಯೂಷನ್ನೇ ಇಲ್ಲದೆ, ಖುಷಿಯಾಗಿ ಇದ್ವಿ ಕಾಸು ಇಲ್ಲದೆ. ಇದು ನಿಜವಾದಂತಹ ಮಾತು ಅಲ್ಲವೇ? ಸಮುದ್ರ ಮಂಥನ ಸಮಯದಲ್ಲಿ ದೇವರುಗಳು ಮತ್ತು ಅರಸರು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಮಥಿಸುತ್ತಿದ್ದರು. ಆ ವೇಳೆ ಭಯಾನಕವಾಗಿರುವಂತಹ ಹಾಲಾಹಲ ವಿಷ ಹೊರ ಬಂದಿತು. ಆ ವಿಷದ ತೀವ್ರತೆಯಿಂದ ಸಂಪೂರ್ಣ ಲೋಕವೇ ನಾಶವಾಗುವ ಸ್ಥಿತಿ ಉಂಟಾಯಿತು. ಎಲ್ಲ ದೇವತೆಗಳು ಭಯಪಟ್ಟು ಭಗವಾನ್ ಶಿವನಿಗೆ ಶರಣಾದರು. ಲೋಕವನ್ನು ರಕ್ಷಿಸಲು ಶಿವನು ಆ ವಿಷವನ್ನು ತನ್ನ ಕರಗತದಲ್ಲಿ ಹಿಡಿದು ಕುಡಿದರು. ಆದರೆ ಅದು ಹೊಟ್ಟೆಗೆ ಹೋದಂತೆ ಪಾರ್ವತೀ ದೇವಿ ಅವರ ಕಂಠವನ್ನು ಹಿಡಿದು ನಿಲ್ಲಿಸಿದಳು. ವಿಷ ಕಂಠದಲ್ಲೇ ಉಳಿದ ಕಾರಣ ಶಿವನು ವಿಷಕಂಠ ಎಂದು ನಾಮಕರಣಗೊಂಡನು. ಜೀವನದಲ್ಲಿ ಎಲ್ಲರಿಗೂ ಕೂಡ ತಾಳ್ಮೆ ಎನ್ನುವುದು ಬೇಕಾಗುತ್ತದೆ. ಅಂದಾಗ ಮಾತ್ರ ಬದುಕಿನಲ್ಲಿ ನಾವು ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ತಾಯಿ ಇರುವಾಗ ತಾಯಿಯ ಬೆಲೆ ಗೊತ್ತಾಗುವುದಿಲ್ಲ. ತಾಯಿಯನ್ನು ಕಳೆದುಕೊಂಡ ಮೇಲೆ ತಾಯಿಯ ಬೆಲೆ ಗೊತ್ತಾಗುತ್ತದೆ. ಅದಕ್ಕೆ ತಾಯಿ ಇರುವಾಗಲೇ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದನ್ನು ಕಲಿತುಕೊಳ್ಳಿ. ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಯಾರಾದರೂ ಇದ್ದರೆ ಅದು ನಿಮ್ಮ ತಂದೆ ತಾಯಿಗಳು ಮಾತ್ರ ಆಗಿರುತ್ತಾರೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ತಿಳುವಳಿಕೆ ಇಲ್ಲದವರನ್ನು ಒಪ್ಪಿಸುವುದು ಸುಲಭ. ಹೆಚ್ಚು ತಿಳಿದವರನ್ನು ಒಪ್ಪಿಸುವುದು ಇನ್ನೂ ಕೂಡ ಸುಲಭ. ಆದರೆ ಸ್ವಲ್ಪ ತಿಳಿದುಕೊಂಡು ಅಹಂಕಾರ ಪಡುವ ಮನುಷ್ಯರನ್ನು ಯಾರಿಂದಲೂ ಕೂಡ ಒಪ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ತಪ್ಪುಗಳನ್ನು ನಮ್ಮ ಹತ್ತಿರ ಹೇಳುವವನು ನಮ್ಮ ನಿಜವಾದ ಮಿತ್ರ. ನಮ್ಮ ತಪ್ಪುಗಳನ್ನು ಇತರರಿಗೆ ಹೇಳಿ ನಮ್ಮನ್ನು ಗೇಲಿ ಮಾಡುವವನು ನಮ್ಮ ಮಿತ್ರನಾದರೂ ಕೂಡ ಶತ್ರುವಿಗೆ ಸಮಾನ. ಸತ್ಯವಾದ ಸ್ನೇಹ ತಪ್ಪು ತಿದ್ದುತ್ತದೆ, ಅಪಮಾನ ಮಾಡುವುದೇ ಇಲ್ಲ. ಇದನ್ನು ಜೀವನದಲ್ಲಿ ಅರಿತುಕೊಂಡು ಜೀವನವನ್ನು ನಿರ್ವಹಿಸುವುದನ್ನು ಕಲಿಯಬೇಕು. 4 ದಿನ ದೂರ ಹೋಗಿ ನೋಡಿ, ಜನ ನಿಮ್ಮನ್ನು ಮರೆತೇ ಬಿಡುತ್ತಾರೆ. ಜೀವನವಿಡೀ ಮನುಷ್ಯನು ತಾನು ಎಲ್ಲರಿಗೂ ಕೂಡ ಬೇಕಾದವನು ಅನ್ನುವ ಭ್ರಮೆಯಲ್ಲಿ ಇರುತ್ತಾನೆ.
ಆದರೆ ನಿಜ ಏನು ಅಂದರೆ ಜನರಿಗೆ ನೀವು ಇದ್ದರೂ ಕೂಡ ಇಲ್ಲದೇ ಇದ್ದರೂ ಕೂಡ ಏನೂ ವ್ಯತ್ಯಾಸ ಎನ್ನುವುದು ಆಗುವುದೇ ಇಲ್ಲ. ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ಅದಕ್ಕೆ ನೀವು ನಿಮಗೋಸ್ಕರ ಬದುಕುವುದನ್ನು ಕಲಿಯಬೇಕು. ಕೇಡು ಮಾಡಿದವರಿಗೆ ಕೇಡು ಬಯಸಲು ಬೇಡ. ರೂಢಿಯೊಳಗಿನವರು ಆಡುತ್ತಿಹ ಆಟವದು. ಆಡಿಸುವ ದೇವ ತಾನಿರುವಾಗ ಯೋಗ್ಯತೆಗೆ ಆಡಿಸುವ ಕಾರ್ಯವದು. ಮಂಕು ಮನವೇ, ಕಬ್ಬಿಣವನ್ನು ಯಾರೊಬ್ಬರೂ ಕೂಡ ನಾಶ ಮಾಡಲು ಸಾಧ್ಯವೇ ಇಲ್ಲ. ಆದರೆ ಅದರೊಳಗಿನ ತುಕ್ಕು ಎನ್ನುವುದು ಅದನ್ನು ಸರ್ವನಾಶ ಮಾಡಬಲ್ಲದು. ಹಾಗೆಯೇ ಒಬ್ಬ ವ್ಯಕ್ತಿಯನ್ನು ಒಬ್ಬರು ನಾಶ ಮಾಡಲಾರರು. ಆತನ ಮನಸ್ಥಿತಿಯೇ ಆತನನ್ನು ನಾಶ ಮಾಡಬಹುದು. ಹಾಗಾಗಿ ಮನಸ್ಸನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕು. ಬಡವನಿಗೆ ನೆಮ್ಮದಿ ಇರುತ್ತದೆ, ಆದರೆ ಹಣ ಎನ್ನುವುದು ಇರುವುದಿಲ್ಲ. ಶ್ರೀಮಂತನಿಗೆ ಹಣ ಎನ್ನುವುದು ಇರುತ್ತದೆ, ಆದರೆ ನೆಮ್ಮದಿ ಎನ್ನುವುದೇ ಇರುವುದಿಲ್ಲ. ಹಣ, ಗುಣ ಮತ್ತು ನೆಮ್ಮದಿ. ಇತರರಿಗೆ ಈ ಭೂಮಿಯ ಮೇಲೆ ಹೆಚ್ಚಿನ ದಿನ ಜಾಗ ಎನ್ನುವುದೇ ಇರುವುದಿಲ್ಲ. ರಾಮನಾಗಿ ಹುಟ್ಟಿದರೂ ಕೂಡ ವನವಾಸ ಎನ್ನುವುದು ತಪ್ಪಲಿಲ್ಲ. ಕೃಷ್ಣನಾಗಿ ಹುಟ್ಟಿದರೂ ಕೂಡ ಲೋಕದ ಚಿಂತನೆ, ಲೋಕದ ನಿಂದನೆ ತಪ್ಪಲಿಲ್ಲ. ಶಿವನಾಗಿ ಹುಟ್ಟಿದರೂ ಕೂಡ ಭಿಕ್ಷೆ ಬೇಡುವುದು ತಪ್ಪಲಿಲ್ಲ. ಶ್ರೀನಿವಾಸನಾಗಿ ಹುಟ್ಟಿದರೂ ಕೂಡ ಕಲ್ಲಾಗುವುದು ತಪ್ಪಲಿಲ್ಲ. ಬ್ರಹ್ಮ ವಿಷ್ಣುವಾಗಿ ಹುಟ್ಟಿದರೂ ಕೂಡ ಶಾಪಗಳು ತಪ್ಪಲಿಲ್ಲ. ವಿಧಿಯಾಟ ಎನ್ನುವುದು ಸೃಷ್ಟಿಕರ್ತ, ಲೋಕ ಪಾಲಕರಾಗಿರುವಂತಹ ದೇವರನ್ನೇ ಬಿಟ್ಟಿಲ್ಲ. ಇನ್ನು ಈ ಕಲಿಯುಗದಲ್ಲಿ ನಾವು ನೀವು ಯಾವ ಲೆಕ್ಕ ಹೇಳಿ? ಹಾಗಾಗಿ ಜೀವನದಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ಎದುರಿಸುತ್ತಾ ನಮ್ಮ ಪಾಲಿಗೆ ಬಂದಿರುವುದನ್ನೇ ಪಂಚಾಮೃತ ಎಂದು ಭಾವಿಸಿಕೊಂಡು ಹಾಸಿಗೆ ಇದ್ದಷ್ಟು ಕಾಲು ಚಾಚುವುದನ್ನು ನೋಡಬೇಕು. ಅಂದಾಗ ಯಾವುದೇ ರೀತಿಯಾಗಿಯೂ ಕೂಡ ನೋವನ್ನು ಅನುಭವಿಸಬೇಕಾದಂತಹ ಸಂದರ್ಭ ಬರುವುದೇ ಇಲ್ಲ. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿರುವುದೇ ಒಳ್ಳೆಯದು. ಏಕೆಂದರೆ ನಮ್ಮ ಮಾತು, ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎನಿಸುತ್ತದೆ. ಒಬ್ಬ ವ್ಯಕ್ತಿ ಬೇಡವೇ ಎನಿಸಿದಾಗ ಆತನ ಸಣ್ಣ ತಪ್ಪುಗಳು ಕೂಡ ದೊಡ್ಡದಾಗಿಯೇ ಭಾಸವಾಗುತ್ತದೆ. ಅದೇ ವ್ಯಕ್ತಿ ನಮಗೆ ಬೇಕೆನಿಸಿದಾಗ ಆತ ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಕೂಡ ಅದು ಸಣ್ಣದ್ದಾಗಿಯೇ ಕಾಣುತ್ತದೆ. ಹಾಗಾಗಿ ಯಾರ ಮೇಲೆಯೂ ಕೂಡ ಅತಿಯಾದ ವಿಶ್ವಾಸವನ್ನು, ನಂಬಿಕೆಯನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬಾರದು. ಕಡಿಮೆ ತಿಂದಷ್ಟು ದೇಹಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಕಡಿಮೆ ಮಾತನಾಡಿದ್ದಷ್ಟು ಮನಸ್ಸಿಗೂ ಒಳ್ಳೆಯದು, ಮನೆತನಕ್ಕೂ ಕೂಡ ಒಳ್ಳೆಯದು. ಕಡಿಮೆ ಕೋಪಗೊಂಡಷ್ಟು ಹೃದಯಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಆದರೆ ಕಡಿಮೆ ನಗುವಷ್ಟು ಹೃದಯಕ್ಕೂ ಮನಸ್ಸಿಗೂ ದೇಹಕ್ಕೂ ಒಳ್ಳೆಯದಲ್ಲ. ನಮಗೆ ಕೇಡು ಬಯಸಿದವರ ಮೇಲೆಲ್ಲ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕಾಲ ಕಳೆದಂತೆ ಕರ್ಮವೇ ಅದಕ್ಕೆ ಸರಿಯಾದ ಉತ್ತರವನ್ನು ನೀಡುತ್ತದೆ. ಕಾದು ನೋಡುವ ತಾಳ್ಮೆ ಎನ್ನುವುದು ಮನುಷ್ಯನಲ್ಲಿ ಇರಬೇಕು. ಊರ ಬಾವಿಗೆ ಬಿದ್ದರೂ ಊರಿನವರ ಬಾಯಿಗೆ ಬೀಳಬಾರದು. ಊರ ಬಾವಿಗೆ ಬಿದ್ದು ಅದೃಷ್ಟ ಚೆನ್ನಾಗಿ ಇದ್ದರೆ ಬದುಕಬಹುದು. ಆದರೆ ಊರಿನವರ ಬಾಯಿಗೆ ಬಿದ್ದು ಅದೃಷ್ಟ ಚೆನ್ನಾಗಿ ಇದ್ದರೂ ಕೂಡ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಕೂಲಿ ನಾಲಿ ಮಾಡಿ ಸಾಲಿ ಕಲಿಸಿದಾಕಿ, ರೊಟ್ಟೆ ತಟ್ಟಿ ಬಲ ತುಂಬಿದಾಕಿ, ನಾ ಇರುವ ತನಕ ನೀ ಚೆನ್ನಾಗಿರು ಮಗ ಎಂದು ಹೇಳಿದಾಕಿ ನನ್ನವ್ವ. ನನ್ನವ್ವ ಯಾವಾಗಲೂ ಕೂಡ ನನ್ನ ಬಗ್ಗೆ ಮಾತ್ರ ಹೆಚ್ಚಿನ ಗಮನವನ್ನು ಕೊಡುತ್ತಾಳೆ. ಅಂತಹ ತಾಯಂದಿರಿಗೆ ಎಂದಿಗೂ ಕೂಡ ಮೋಸವನ್ನು, ಅನಾಥಾಶ್ರಮಗಳಿಗೆ ಕಲಿಸುವಂತಹ ಕೆಲಸವನ್ನು ಯಾರೂ ಕೂಡ ಮಾಡಲೇಬಾರದು. ಯಾರ ಮಾತಿಗೂ ಕೂಡ ನೀ ಅಂಜುವುದಕ್ಕೆ ಹೋಗಬೇಡ. ಯಾರ ಆಸೆಯಂತೆಯೂ ಕೂಡ ನೀ ಇರಬೇಡ. ಯಾರನ್ನೂ ಕೂಡ ನಂಬಿ ನೀ ಬದುಕುವುದಿಲ್ಲ. ನಿನ್ನ ಜೀವನ ನಿನಗೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ನೀನು ಮರೆಯುವುದಕ್ಕೆ ಹೋಗಲೇಬೇಡ. ಇನ್ನೊಬ್ಬರ ಬದುಕಿಗೆ ಬೆಂಕಿಯನ್ನು ಹಚ್ಚಿ ನೆಮ್ಮದಿಯಾಗಿ ಇರುತ್ತೇನೆ ಅನ್ನುವಂತಹ ವ್ಯಕ್ತಿ ಮೂರ್ಖನಾಗಿರುತ್ತಾನೆ. ಮೇಲಿರುವಂತಹ ಛಾಯಾಗ್ರಾಹಕನ ಚಿತ್ರದಲ್ಲಿ ನಮ್ಮ ಎಲ್ಲ ಕರ್ಮಗಳಿಗೂ ಕೂಡ ಸರಿಯಾಗಿರುತ್ತವೆ ಎನ್ನುವುದನ್ನು ಮರೆಯಬಾರದು. ನಮ್ಮ ಎಲ್ಲ ಕರ್ಮಗಳಿಗೆ ಭಗವಂತ ಉಡುಗೊರೆ ಇಲ್ಲಿಯೇ ಕೊಡುತ್ತಾನೆ ಎನ್ನುವುದನ್ನು ಮರೆಯಲೇಬಾರದು. ಸಂಬಂಧ ಯಾವುದೇ ಆಗಿರಲಿ,
ಸ್ನೇಹ ಅಥವಾ ಪ್ರೀತಿ ಯಾವುದೇ ಆದರೂ ಆ ವ್ಯಕ್ತಿ ನಿಮ್ಮ ಕಣ್ಣ ಮುಂದೆ ಎಷ್ಟೇ ಅಲ್ಲ, ನಿಮ್ಮ ಬೆನ್ನ ಹಿಂದೆಯೂ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಇದ್ದರೆ ಮಾತ್ರ ಆ ಸಂಬಂಧ ಎನ್ನುವುದು ಶಾಶ್ವತವಾಗಿ ಉಳಿಯುತ್ತದೆ. ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ, ಆದರೆ ಕೆಟ್ಟವರಲ್ಲಿ ನೀನು ಒಬ್ಬನು ಆಗಲೇಬೇಡ. ಬಡತನ ಎಂದಿಗೂ ಕೂಡ ಶಾಶ್ವತವಲ್ಲ, ಸಿರಿತನ ಎಂದಿಗೂ ಕೂಡ ಶಾಶ್ವತವಲ್ಲ. ನೀನು ಮಾಡುವ ಮಾನವೀಯತೆಯ ಗುಣವೆಂದೇ ನಿನ್ನ ಬಳಿಯಲ್ಲಿ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯವಾದೀತು ನೋಡು. ಬೇರೆಯವರಿಗೆ ಸಮಯ ಮತ್ತು ಸಲಹೆ ಎಷ್ಟು ಬೇಕೋ ಅಷ್ಟನ್ನೇ ಕೊಡಬೇಕು. ಅತಿಯಾದರೆ ಸಲಹೆಯ ಜೊತೆಗೆ ನಮ್ಮ ಸಮಯಕ್ಕೂ ಕೂಡ ಬೆಲೆ ಎನ್ನುವುದು ಇರುವುದಿಲ್ಲ ಎನ್ನುವುದನ್ನು ಮರೆಯಲೇಬೇಡಿ. ನಾವು ಎಷ್ಟೇ ನೋವು ಕೊಟ್ಟರೂ ಕೂಡ ಮತ್ತೆ ನಮ್ಮನ್ನು ಪ್ರೀತಿಸುವ ಜೀವ ಅಂದರೆ ಅದು ತಾಯಿ ಮಾತ್ರ. ಏಕೆಂದರೆ ಅವಳು ನಾವಿನ್ನೂ ಗರ್ಭದಲ್ಲಿಯೇ ಇರುವಾಗ ನಿರ್ಧರಿಸಿಕೊಂಡು ಇರುತ್ತಾಳೆ, ನೀನು ಹುಟ್ಟುವಾಗ ಎಷ್ಟೇ ನೋವು ಕೊಟ್ಟರೂ ಕೂಡ ನಾನು ಅದರ 100 ಪಟ್ಟು ಪ್ರೀತಿಯನ್ನು ಕೊಡುತ್ತೇನೆ ಅಂತ. ಹಾಗಾಗಿ ಜೀವನದಲ್ಲಿ ಎಂದಿಗೂ ಕೂಡ ತಂದೆ ತಾಯಿಗಳನ್ನು ಇದ್ದಾಗಲೇ ಚೆನ್ನಾಗಿ ನೋಡಿಕೊಳ್ಳಬೇಕು. ಹೋದ ಮೇಲೆ ಎಂತಹ ಪ್ರೀತಿಯನ್ನು ತೋರಿಸುತ್ತೇವೆ ಅಂದರೆ ಆ ಪ್ರೀತಿಯನ್ನು ಅನುಭವಿಸುವುದಕ್ಕೆ ಅವರು ಇರುವುದೇ ಇಲ್ಲ. ಅಡುಗೆಯಲ್ಲಿ ಉಪ್ಪು ಇಲ್ಲ ಅಂದರೆ ಅಡುಗೆ ರುಚಿ ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ದುಡಿಯದೆ ಸುಮ್ಮನೆ ಇದ್ದರೆ ಜನ, ಬಿಡಿ ಮನೆಯವರೇ ಬೆಲೆ ಕೊಡುವುದಿಲ್ಲ. ಕೆಲಸ ಯಾವುದೇ ಆಗಿರಲಿ, ಮನುಷ್ಯ ದುಡಿಯುತ್ತಾ ಇರಬೇಕು. ಆವಾಗಲೇ ಮನುಷ್ಯನಿಗೆ ಬೆಲೆ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾಗಿರುವುದು. ಓದು ಬರಹ ತಿಳಿದಿರುವ ವ್ಯಕ್ತಿ ತನ್ನ ಸಮುದಾಯದ ಜನರಿಗೆ ಶಿಕ್ಷಣ, ಮೂಢನಂಬಿಕೆ ಮತ್ತು ದೌರ್ಜನ್ಯಗಳ ಬಗ್ಗೆ ಅರಿವು ಮೂಡಿಸಲಿಲ್ಲ ಅಂದರೆ ಆ ವ್ಯಕ್ತಿ ಬದುಕಿದ್ದು ಸತ್ತಂತೆಯೇ ಆಗುವುದು. ಸಹಾಯ ಮಾಡುವುದು ತಪ್ಪಲ್ಲ, ಆದರೆ ಯಾರಿಗೆ ಸಹಾಯ ಮಾಡುತ್ತಿದ್ದೇವೆ ಎಂದು ತಿಳಿದುಕೊಳ್ಳದೆ ಸಹಾಯವನ್ನು ಮಾಡುವುದು ಅತಿ ದೊಡ್ಡದಾಗಿರುವಂತಹ ತಪ್ಪು ನಮ್ಮದೇ ಆಗಿರುತ್ತದೆ. ನಮ್ಮ ತಪ್ಪುಗಳನ್ನು ನಮ್ಮ ಹತ್ತಿರ ಹೇಳುವವನು ನಮ್ಮ ನಿಜವಾದ ಮಿತ್ರ. ನಮ್ಮ ತಪ್ಪುಗಳನ್ನು ಇತರರಿಗೆ ಹೇಳಿ ನಮ್ಮನ್ನು ಗೇಲಿ ಮಾಡುವವನು ನಮ್ಮ ಮಿತ್ರನಾದರೂ ಕೂಡ ಅವನು ನಮ್ಮ ಶತ್ರುವಿಗೆ ಸಮಾನ. ಮನಸ್ಸು ನಿರ್ಮಲವಾಗಿ ಇದ್ದರೆ ಅದೇ ಸಾಕ್ಷಾತ್ಕಾರ, ಮಾತು ಮೃದುವಾಗಿ ಇದ್ದರೆ ಅದೇ ಚಮತ್ಕಾರ, ನಡತೆ ಎನ್ನುವುದು ಶುದ್ಧವಾಗಿ ಇದ್ದರೆ ಅದೇ ಪುರಸ್ಕಾರ, ಜೀವನ ಎನ್ನುವುದು ಸರಳವಾಗಿ ಇದ್ದರೆ ಅದೇ ಸಂಸ್ಕಾರ. ಜೀವನ ಅರ್ಥವಾದಂತೆಲ್ಲ ಮೌನ ಎನ್ನುವುದು ಇಷ್ಟವಾಗುತ್ತಾ ಹೋಗುತ್ತದೆ. ಜೀವನವೇ ಹಾಗೆ. ಮರಣದ ನಂತರ ಬಿದ್ದು ಬಿದ್ದು ಅಳುವವರು ನಮ್ಮವರೇ. ಬದುಕಿರುವಾಗ ಮಾತಿನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ಲುವವರು ಕೂಡ ನಮ್ಮವರೇ. ಈ ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಗಳು ನಮ್ಮವರೇ ಆಗಿರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಪಕ್ಕದಲ್ಲಿ ಇರುವವನ ತಟ್ಟೆಯಲ್ಲಿ ಏನಿದೆ ಅಂತ ಯಾವತ್ತಿಗೂ ಕೂಡ ಇಣುಕಿ ನೋಡಬೇಡ. ಕಾರಣ ಅಲ್ಲಿ ಜಾಸ್ತಿಯಾಗಿ ಇದ್ದರೆ ನಿನಗೆ ಸಂಕಟವಾಗುತ್ತದೆ, ಅಲ್ಲಿ ಕಡಿಮೆ ಇದ್ದರೆ ಅಹಂಕಾರ ಬರುತ್ತದೆ. ಎರಡೂ ಒಳ್ಳೆಯದಲ್ಲ. ನಮ್ಮ ತಟ್ಟೆಯನ್ನು ನಾವು ನೋಡಿಕೊಂಡಿದ್ದೇವೆ, ಸಿಗುವ ಸಂತೋಷವೇ ಬೇರೆಯದ್ದಾಗಿಯೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾರೂ ನಮ್ಮ ಶ್ರಮವನ್ನು ಗಮನಿಸುವುದಿಲ್ಲ, ಯಾರೂ ನಮ್ಮ ನ್ಯಾಯವನ್ನು ಗಮನಿಸುವುದಿಲ್ಲ, ಯಾರೂ ನಮ್ಮ ನೋವನ್ನು ಗಮನಿಸುವುದಿಲ್ಲ. ಆದರೆ ಎಲ್ಲರೂ ಕೂಡ ನಾವು ಮಾಡುವ ತಪ್ಪುಗಳನ್ನು ಗಮನಿಸುತ್ತಾ ಇರುತ್ತಾರೆ. ಸಾಲ ಮಾಡುವ ಮುನ್ನ 1000 ಬಾರಿ ಯೋಚನೆಗಳನ್ನು ಮಾಡಿ. ಏಕೆಂದರೆ ಸಾಲ ಮಾಡಿದ ಮೇಲೆ ಸಂಪಾದನೆ ಮಾಡಿದ್ದು ಸಾಕಾಗುವುದೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ನಿರ್ವಹಿಸುವುದನ್ನು ಕಲಿಯಬೇಕು. ನಾವೇ ನಿರ್ಮಿಸಿ, ನಾವೇ ನಟಿಸಿ, ನಾವೇ ನಿರ್ದೇಶಿಸಿ, ನಾವೇ ನೋಡುವ ನಮಗೆ ಅರ್ಥವಾಗದ ಮತ್ತು ಅರ್ಥವಿಲ್ಲದೆ ಅಂತ್ಯ ಹೇಗೆಂದು ತಿಳಿಯದೆಯೇ ಸಾಗುವ ತಪ್ಪು ಬಿಳುಪಿನ ಚಿತ್ರವೇ ನಮ್ಮ ಜೀವನ. ಈ ಜೀವನ ಎನ್ನುವುದು ಯಾವತ್ತೂ ಕೂಡ ನಾವು ಅಂದುಕೊಂಡಂತೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಮೇಲೆ ಕುಳಿತಿರುವಂತಹ ಆ ಶ್ರೀಕೃಷ್ಣ ಪರಮಾತ್ಮನು ಯಾವ ರೀತಿಯಾಗಿ ನಮ್ಮ ಜೀವನ ಇರಬೇಕು ಎಂದು ಊಹೆಯನ್ನು ಮಾಡುತ್ತಾನೆಯೋ ಆ ರೀತಿಯಾಗಿ ನಮ್ಮ ಜೀವನ ಎನ್ನುವುದು ರೂಪಿತವಾಗುವುದು. ಆದರೆ ನಿರಂತರವಾಗಿ ಶ್ರಮ ಪಡುವಂತಹ ಗುಣ, ನಿರಂತರವಾಗಿ ಕಾರ್ಯ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂತಹ ಗುಣ ನಮ್ಮಲ್ಲಿ ಮೂಡಿದಾಗ ಮಾತ್ರ ಬದುಕಿನಲ್ಲಿ ಏನಾದರೂ ಒಂದು ವಿಶೇಷವಾಗಿರುವುದನ್ನು ನಾವು ಸಾಧಿಸಿ ತೋರಿಸುವುದಕ್ಕೆ ತೊಲೆ ಬಂಗಾರ ಅಕ್ಕ ತಂಗಿಯರನ್ನು ದೂರ ಮಾಡುತ್ತದೆ. ಗಜ ಜಾಗ
ಅಣ್ಣ ತಮ್ಮಂದರನ್ನು ದೂರ ಮಾಡುತ್ತದೆ. 2 ಇಂಚಿನ ನಾಲಿಗೆ ಸಂಬಂಧಗಳನ್ನು ದೂರ ಮಾಡುತ್ತದೆ. 3 ಕಾಸಿನ ನೋಟು 6 ಅಡಿ ಮನುಷ್ಯನನ್ನು ತನ್ನಂತೆಯೇ ಆಡಿಸುತ್ತದೆ. ಜೀವನವೇ ಹಾಗೆ. ಸುಳ್ಳು, ಮೋಸ, ದ್ರೋಹ, ವಂಚನೆ, ದೇವರ ಬಳಿ ಸಾಲ ಪಡೆದಂತೆ. ಒಂದಲ್ಲ ಒಂದು ದಿನ ಬಡ್ಡಿ ಸಮೇತವಾಗಿ ಕಟ್ಟಲೇಬೇಕು. ಸತ್ಯ, ದಾನ, ಧರ್ಮ, ನ್ಯಾಯ, ನೀತಿಗಳು ದೇವರ ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ. ಕಷ್ಟ ಕಾಲದಲ್ಲಿ ಅದು ಸಹಾಯಕ್ಕೆ ಬಂದೇ ಬರುತ್ತದೆ. ನೀವು ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ಮರೆಯಿರಿ, ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತದೆ ಅಂತ ನಾನು ನೋಡುತ್ತೀನಿ ಅಂದವರನ್ನು ಮಾತ್ರ ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ನಿಮ್ಮ ಜೀವನಕ್ಕೆ ಸ್ಫೂರ್ತಿಯನ್ನು ನೀಡುವವರು ಅವರೇ ಆಗಿರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಬದುಕು ಎಷ್ಟೇ ನೋಯಿಸಿದರೂ ಕೂಡ ಬದುಕುತ್ತೇವೆ. ಮನಸ್ಸು ಎಷ್ಟೇ ನೊಂದಿಸಿದರೂ ಕೂಡ ನಗಬೇಕಿದೆ. ಕೆಲವು ನೋವುಗಳು ಮರೆಯಲು ಆಗದೇ ಇದ್ದರೂ ಕೂಡ ಮರೆಯಬೇಕಿದೆ. ಅಂದುಕೊಂಡಿದ್ದು ಆಗದೇ ಇದ್ದಾಗ ಹೊಂದಿಕೊಂಡಾದರೂ ಕೂಡ ಹೋಗುವುದನ್ನು ಕಲಿಯಬೇಕಿದೆ. ಇದುವೇ ಜೀವನದ ಸತ್ಯ ಪಾಠ. ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರೇ ಬದುಕು. ಅವರು ನಿನ್ನ ಎದುರು ಸುಳಿದಾಗಲೆಲ್ಲವೂ ಕೂಡ ನಿನ್ನಲ್ಲಿ ಬದುಕುವಂತಹ ಛಲ ಹುಟ್ಟಬೇಕು. ನಂಬಬೇಡ ಮನವೇ, ಇಲ್ಲಿ ನಿನ್ನವರೆಂದು ಯಾರೂ ಕೂಡ ಇಲ್ಲ. ಅವರವರ ಸಮಯಕ್ಕೆ ತಕ್ಕಂತೆ ಎಲ್ಲ ನಿನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಕೊನೆಗೆ ನಮ್ಮದೇ ತಪ್ಪು ಅನ್ನುವ ರೀತಿಯಲ್ಲಿ ವರ್ತನೆಯನ್ನು ತೋರುತ್ತಾರೆ. ಇರಬೇಕಲ್ಲ ನಾವು ಅವರಿವರಂತೆ. ಇದ್ದರೆ ಸಾಕು, ಯಾರಿಗೂ ಕೂಡ ಹೊರೆಯಾಗದಂತೆ. ಬೇಕಿಲ್ಲ ನಮಗೆ ಅವರು ಹಾಗಂತೆ ಹೀಗಂತೆ. ನಮ್ಮಷ್ಟಕ್ಕೆ ನಾವಿದ್ದರೆ ಬೇರೆ ಯಾವ ಚಿಂತೆ. ಸುಖ ದುಃಖ ಏನಾದರಂತೆ ಬದುಕುವುದನ್ನು ಸ್ವೀಕರಿಸೋಣ. ಬದುಕು ಬಂದಂತೆ. ನಮ್ಮ ನಡೆಯಲ್ಲಿ ವ್ಯತ್ಯಾಸವಾದರೆ ನಮ್ಮ ಮುಂದಿನ ಪೀಳಿಗೆ ಕೆಡುತ್ತದೆ. ನಮ್ಮ ನುಡಿಯಲ್ಲಿ ವ್ಯತ್ಯಾಸವಾದರೆ ನಮ್ಮ ಸಂಬಂಧಗಳು ಕೆಡುತ್ತದೆ. ನಮ್ಮ ನೋಟದಲ್ಲಿ ವ್ಯತ್ಯಾಸವಾದರೆ ನಮ್ಮ ಮನಸ್ಸು ಕೆಡುತ್ತದೆ. ನಮ್ಮ ನಡೆ, ನುಡಿ, ನೋಟ ಸರಿಯಾಗಿ ಇದ್ದರೆ ನಮ್ಮ ಜೀವನ ಎನ್ನುವುದು ಸುಂದರವಾಗಿ ಇರುತ್ತದೆ. ಈ ಸುಂದರವಾಗಿರುವಂತಹ ಜೀವನ ಎನ್ನುವುದು ನಮ್ಮದಾಗಬೇಕು. ಪ್ರತಿಯೊಂದು ರೋಗಕ್ಕೂ ಕೂಡ ವಾಸಿಯಾಗಲು ಔಷಧಿ ಕೊಡುವ ದೊಡ್ಡ ಆಸ್ಪತ್ರೆ ಅಂದರೆ ತಾಯಿಯ ಮಡಿಲು ಮತ್ತು ಅವಳ ಸಾಂತ್ವನ. ಜೀವನವೇ ಹಾಗೆ. ದೃಷ್ಟಿ ಬದಲಿಸಿ ನೋಡು, ದೃಶ್ಯವೇ ಬದಲಾದೀತು. ಹವ್ಯಾಸವನ್ನು ಬದಲಿಸಿ ನೋಡು, ಹಣೆಬರಹವೇ ಬದಲಾದೀತು. ವಿಚಾರವನ್ನು ಬದಲಿಸಿ ನೋಡು, ದೇಶವೇ ಬದಲಾದೀತು. ದಿಕ್ಕನ್ನು ಬದಲಿಸಿದರೆ ಸಾಕು, ನೀ ಸೇರುವಂತಹ ದಡ ಸಾಬೀತು ಆಗುತ್ತದೆ. ನಮ್ಮ ಮುಖ ನಾವೇ ನೋಡಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ಕನ್ನಡಿಯ ಸಹಾಯ ಬೇಕು. ನಮ್ಮ ಸರಿ ತಪ್ಪುಗಳನ್ನು ನಾವೇ ಸರಿಪಡಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅದಕ್ಕೆ ಕನ್ನಡಿಯಂತಹ ಮನಸ್ಸು ಇರುವಂತಹ ಸ್ನೇಹಿತರು ಬೇಕಾಗುತ್ತಾರೆ. 18ರಿಂದ 30 ವರ್ಷ ವಯಸ್ಸಿನ ಒಳಗೆ ಹುಲಿಯಂತೆ ಬದುಕುವುದಕ್ಕಿಂತ ಕತ್ತೆಯಂತೆ ದುಡಿಯಿರಿ. ಉಳಿದ ನಿಮ್ಮ ಜೀವನ ಎನ್ನುವುದು ಹುಲಿಯಂತೆ ಬದುಕುವುದಕ್ಕೆ ಸಾಧ್ಯವಾದೀತು. ಶಿಕ್ಷಣವೆಂದರೆ ಮನುಷ್ಯನನ್ನು ಯಾವ ಸಂಕಷ್ಟದಲ್ಲಿಯೂ ಕೂಡ ಎಡವಲು ಬಿಡದ ಬೆಳಕು. ಸಂಸ್ಕಾರವೆಂದರೆ ಮನುಷ್ಯನನ್ನು ಯಾವ ಪರಿಸ್ಥಿತಿಯಲ್ಲಿಯೂ ಕೂಡ ಕೆಟ್ಟು ಹೋಗಲು ಬಿಡದೇ ಇರುವಂತಹ ಆಂತರಿಕ ಶಕ್ತಿ. ನಿನ್ನವರು ಯಾರು ಎಂದು ತಿಳಿಯಬೇಕಾದರೆ ನೀನು ಸೋಲನ್ನು ಅನುಭವಿಸಿ ನೋಡು. ಏಕೆಂದರೆ ಗೆದ್ದಾಗ ಎಲ್ಲರೂ ಕೂಡ ಜೊತೆಗೆ ಇರುತ್ತಾರೆ. ಸೋತಾಗ ನಿನ್ನವರು ಮಾತ್ರ ನಿನ್ನ ಜೊತೆಯಲ್ಲಿ ಇರುವುದಕ್ಕೆ ಸಾಧ್ಯವಾಗುತ್ತದೆ. ಬದುಕಿಗೊಂದು ಬಂಗಾರದ ಮಾತು. ಹಸಿರು, ಉಣ್ಣುವ ಊಟ ಮತ್ತು ಸೋಲಿನ ನಂತರ ಕಲಿಯುವ ಪಾಠ ಎರಡೂ ಕೂಡ ಅತ್ಯುತ್ತಮ ಎನ್ನುವುದನ್ನು ಮರೆಯಬೇಡ. ನಾಲಿಗೆಯ ಶಕ್ತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಹೆತ್ತವರ ಮೇಲೆ ತೋರಿಸುವುದಕ್ಕೆ ಹೋಗಬಾರದು. ಏಕೆಂದರೆ ನಮಗೆ ಮಾತನಾಡಲು ಕಲಿಸಿಕೊಟ್ಟವರೇ ಹೆತ್ತವರು ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಜೀವನದಲ್ಲಿ ಹೋಗಲೇಬಾರದು.
ಬಂದಿರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುತ್ತಾ ಮುಂದುವರಿಯುವುದನ್ನು ನಾವು ನೋಡಿದಾಗ ಮಾತ್ರ ಬದುಕು ಎನ್ನುವುದು ನಮ್ಮಂತೆ ಆಗುವುದಕ್ಕೆ ಸಾಧ್ಯವಾದೀತು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.